ಮಧ್ಯಪ್ರಾಚ್ಯ ಮತ್ತೆ ಕೆಂಡುವಾಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿದೆ. ಈ ಜಲಸಂಧಿಯಲ್ಲಿ ತೈಲ ಹಡಗು ಅಥವಾ ವಾಣಿಜ್ಯ ಹಡಗು ಹೋಗುವಂತಿಲ್ಲ ಅಂತ ಕಟು ಎಚ್ಚರಿಕೆಯನ್ನು ನೀಡಿದೆ. ನಮ್ಮ ಎಚ್ಚರಿಕೆಯನ್ನು ಉಲ್ಲಂಘಿಸಿ ಹೋಗುವ ಯಾವುದೇ ಹಡಗಿನ ಮೇಲೆ ದಾಳಿ ನಡೆಸಲಾಗುವುದು ಅಂತ ಇರಾನ್ ಹೇಳಿದೆ. ಇದರ ಬೆನ್ನಿಗೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಗಗನಕ್ಕೇರಿದೆ. ಈಗಾಗಲೇ ಬ್ಯಾರೆಲ್ಗೆ $2 ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಇದಕ್ಕಿಂತ ಮೊದಲು ಇರಾನಿನ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಅಮೆರಿಕದ ಅತ್ಯಾಧುನಿಕ ಅಪಾಚೆ ಹೆಲಿಕಾಪ್ಟರ್ ಮತ್ತು ಕೋಟ್ಯಾಂತರ $, ಮೌಲ್ಯದ MQ-9 ಡ್ರೋನ್ಗಳನ್ನು ಇರಾನ್ ಹೊಡೆದುರುಳಿಸಿದೆ ಅಂತ ಟ್ರಂಪ್ ಆರೋಪಿಸಿದ್ರು. ಆದರೆ ಇರಾನ್ ಈ ಆರೋಪವನ್ನು ನಿರಾಕರಿಸಿತ್ತು. ಅದರ ಬಳಿಕ ದಿಢೀರಾಗಿ ಇರಾನಿನ ಮೇಲೆ ಅಮೆರಿಕ ದಾಳಿ ನಡೆಸಿತು. ಇರಾನಿನ ವೈಮಾನಿಕ ಪ್ರತಿರೋಧ ವ್ಯವಸ್ಥೆ, ಸಂಪರ್ಕ ಸಾಧನ, ನಿಗಾ ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಅದನ್ನು ನಾಶ ಮಾಡಿದ್ದಾಗಿ ಅಮೆರಿಕ ಹೇಳಿಕೊಂಡಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ 49 ಟೊಮೊಹಾಕ್ ಕ್ರೂಸ್ ಮಿಸೈಲ್ಗಳನ್ನು ಉಪಯೋಗಿಸಿದ್ದಾಗಿ ಟ್ರಂಪ್ ಹೇಳಿಕೊಂಡಿದ್ದಾರೆ. ಅಮೆರಿಕ ಮುಂದಿಟ್ಟಿರುವ ಕದನ ವಿರಾಮ ಪ್ರಸ್ತಾಪಕ್ಕೆ ಇರಾನ್ ಸಹಿ ಹಾಕದಿದ್ರೆ ಇನ್ನಷ್ಟು ದಾಳಿ ನಡೆಸುವುದಾಗಿ ಬೆದರಿಕೆಯನ್ನೂ ಹಾಕಿದ್ದಾರೆ. ಇದರ ಬೆನ್ನಿಗೆ ಗಲ್ಫ್ ಪ್ರದೇಶದಲ್ಲಿರುವ ಅಮೆರಿಕದ 18 ಸ್ಥಾವರಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಮುಖ್ಯವಾಗಿ ಬಹ್ರೇನ್ ಮತ್ತು ಕುವೈಟ್ನಲ್ಲಿರುವ ಅಮೆರಿಕನ್ ಸ್ಥಾವರಗಳ ಮೇಲೆ ಭೀಕರ ದಾಳಿ ನಡೆಸಿದೆ. ಇದೇ ಮೊದಲ ಬಾರಿ ಸಮುದ್ರದ ಆಳದಿಂದ ಅಂದರೆ ತನ್ನ ಜಲ ಅಂತರ್ಗಾಮಿ ಮೂಲಕ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಜಲಾಂತರ್ಗಾಮಿಯಿಂದ ಮಿಸೈಲ್ ಫೈರ್ ಮಾಡುವ ಇರಾನಿನ ಈ ರಹಸ್ಯ ತಂತ್ರಜ್ಞಾನ ಮತ್ತು ಶಕ್ತಿಯನ್ನು ನೋಡಿ ಅಮೆರಿಕ ಮತ್ತು ಇಸ್ರೇಲ್ ಬೆರಗಾಗಿದೆ ಎಂಬ ವರದಿಯೂ ಇದೆ. ದುಪ್ಪಟ್ಟು ವೇಗ ಮತ್ತು ದುಪ್ಪಟ್ಟು ಮದ್ದುಗುಂಡು ಹೊರುವ ಕೈಬರ್ ಕ್ಷಿಪಣಿಗಳನ್ನು ಇರಾನ್ ಉಡಾಯಿಸಿದೆ ಎಂದು ವರದಿಯಾಗಿದೆ. ಜೋರ್ಡಾನ್ನ ಮಿಲಿಟರಿ ಹ್ಯಾಂಗರ್ಗಳಲ್ಲಿ ನಿಲ್ಲಿಸಲಾಗಿದ್ದ ವಿಶ್ವದ ಅತ್ಯಾಧುನಿಕ 35 ಯುದ್ಧ ವಿಮಾನಗಳ ಮೇಲೆ ಇರಾನ್ ನಿಖರ ದಾಳಿ ನಡೆಸಿ ಅದನ್ನು ನಾಶ ಮಾಡಿದೆ. ಈ ಯುದ್ಧದ ಹಿಂದೆ ರಷ್ಯಾ ಮತ್ತು ಚೀನಾದ ತಂತ್ರಜ್ಞಾನದ ನೆರವೂ ಇದೆ. ಇವು ಇರಾನ್ಗೆ ನೇರವಾಗಿ ಬೆಂಬಲ ನೀಡಿದೆ ಅಂತ ಹೇಳಲಾಗ್ತಿದೆ. ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲು ಎಲ್ಲ ಸಿದ್ಧತೆ ನಡೆದಿರುವುದಾಗಿ ಕ್ಯಾಮರಾದ ಮುಂದೆ ಹೇಳಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಾಗಿ ಕೇವಲ 72 ಗಂಟೆಗಳ ಒಳಗೆ ಯು-ಟರ್ನ್ ಪಡೆದುಕೊಂಡಿದ್ದಾರೆ. ದಿಢೀರಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಇದರಿಂದ ಇರಾನ್ ಕೂಡ ಸಿಟ್ಟಾಗಿದೆ. ಇದೀಗ ಶಾಂತಿ ಒಪ್ಪಂದದ ಬಹುತೇಕ ಮುರಿದು ಬಿದ್ದಿದೆ. ಪಾಕಿಸ್ತಾನ, ಕತಾರ್ ಮತ್ತು ಟರ್ಕಿ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದ ಬಹುತೇಕ ಅಂತಿಮ ಹಂತಕ್ಕೆ ತಲುಪಿತ್ತು. ಯುರೇನಿಯಂ ಸಮೃದ್ಧಗೊಳಿಸುವಿಕೆಯನ್ನು ಇರಾನ್ 15 ವರ್ಷಗಳ ಕಾಲ ನಿಲ್ಲಿಸಬೇಕು ಎಂಬ ವಿಷಯದಲ್ಲಿ ಒಮ್ಮತ ಮೂಡಿ ಬಂದಿತ್ತು ಎಂಬ ಅಭಿಪ್ರಾಯ ಇತ್ತು. ಆದರೆ ಇಸ್ರೇಲ್ ಮತ್ತು ಅಮೆರಿಕ ದಿಢೀರ್ ಸೇನಾ ಕ್ರಮಗಳಿಂದ ಇದೆಲ್ಲ ನಿಷ್ಫಲವಾಗಿದೆ. ಎಲ್ಲ ಮಾತುಕತೆಗಳು ನಾಟಕ ಎಂಬ ಭಾವನೆಗೆ ಇರಾನ್ ಬಂದಿದ್ದು ಅಣುಬಾಂಬ್ ಪರೀಕ್ಷೆ ನಡೆಸುವ ಗಂಭೀರ ಆಲೋಚನೆಯಲ್ಲಿದೆ ಎಂಬ ಅಭಿಪ್ರಾಯವೂ ಇದೆ. ಒಂದು ವೇಳೆ ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ಇರಾನ್ ಭೀಕರ ದಾಳಿ ನಡೆಸುವ ಯೋಜನೆ ಹಾಕಿಕೊಂಡ್ರೆ ಭಾರೀ ಸಾವು ನೋವು ಉಂಟಾಗಬಹುದು ಮತ್ತು ಬಂಕರ್ಗಳು ಜನರ ನೆರವಿಗೆ ಬರಲಾರದು ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇನ್ನೊಂದೆಡೆ ಇರಾನ್ ಬೆಂಬಲಿತ ಹೂತಿಗಳು ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ. ಕೆಂಪು ಸಮುದ್ರದ ಜಲಮಾರ್ಗವನ್ನು ಸಂಪೂರ್ಣ ಲಾಕ್ ಮಾಡೋದಾಗಿ ಹೇಳಿದ್ದಾರೆ. ಇದರಿಂದ ಜಗತ್ತಿನ 40% ಕಚ್ಚಾ ತೈಲ, ಗ್ಯಾಸ್, LPG, ಅಲ್ಯೂಮಿನಿಯಂ ಮತ್ತು ಯೂರಿಯಾ ಪೂರೈಕೆ ಸಂಪೂರ್ಣ ಬಂದ್ ಆಗಲಿದೆ. ಹೀಗಾದರೆ ಜಾಗತಿಕವಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ನ ಬೆಲೆ ಗಗನಕ್ಕೆ ಮುಟ್ಟಲಿದೆ. ಒಂದು ಕಡೆ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚುತ್ತದೆ, ಇನ್ನೊಂದು ಕಡೆ ಕೆಂಪು ಸಮುದ್ರದ ಜಲಮಾರ್ಗವನ್ನು ಹೂತಿಗಳು ಮುಚ್ಚುತ್ತಾರೆ. ಹೀಗಾದರೆ ಜಗತ್ತು 3ನೇ ವಿಶ್ವ ಯುದ್ಧಕ್ಕೆ ತಳ್ಳಲ್ಪಡಬಹುದು ಎಂಬ ಅಭಿಪ್ರಾಯ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE.